ಹರಿ ಓಂ ಎಲ್ಲರಿಗೂ ನಮಸ್ತೆ. ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಇರುವ ಬೆಲ್ ಬಟನ್ನ ಒತ್ತಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇವತ್ತು ಸಂಡೇ ಆದ ಕಾರಣ ನಾನು ಮನೆಯಲ್ಲೇ ಇದ್ದೇನೆ. ಇವತ್ತು ನಾನು ಸಂಡೆಯ ಬೆಳಗ್ಗಿನ ಎಲ್ಲ ವೀಡಿಯೋಗಳನ್ನ ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ನಾನು ಮಕ್ಕಳು ತಿಂಡಿ ತಿನ್ನುವಂಥದ್ದಾಗಲಿ, ಹೊರಗೋಗಿ ಆಟಾಡುವಂಥದ್ದಾಗಲಿ, ಆಮೇಲೆ ಇಡೀ ಒಮ್ಮೆ ಹೂವಿನ ಗಿಡವನ್ನೆಲ್ಲ ಸುತ್ತಾಡಿಕೊಂಡು ಅಂದರೆ ಅಂಗಳ ಫುಲ್ಲು ಸುತ್ತಾಡ್ಕೊಂಡು ಬರೋದನ್ನೆಲ್ಲ ಹಿಂದಿನ ವೀಡಿಯೋದಲ್ಲೇ ಹಾಕಿದ್ದೆ. ಆನಂತರ ಮನೆಯಲ್ಲೇ ಕೂತಿರುವಾಗ ಏನು ಮಾಡೋದು ಅಂತೇಳಿ ನೋಡುವಾಗ ಒಂದು ಹಲಸಿನಕಾಯಿ ಹಣ್ಣಾಗಿತ್ತು. ಹಣ್ಣಾಗಿ 2-3 ದಿನ ಆಗಿದೆ. ನಾಳೆ ಕೊಯ್ಯೋಣ, ನಾಳೆ ಇದನ್ನು ಕೊಯ್ದ್ರಾಯ್ತು ಅಂತೇಳಿ 3 ದಿನ ಆಗಿತ್ತು. ಸ್ವಲ್ಪ ಒಂದು ಕಡೆ ಸ್ವಲ್ಪ ಹಾಳಾಗಿದೆ. ಇವತ್ತು ಕೊಯ್ಯೋದಿದ್ರೆ ಇನ್ನು ನಮಗೆ ಇದರಲ್ಲಿ ಹಲಸಿನ ಸೊಳೆ ಸಿಗೋದಿಲ್ಲ ಅಂತೇಳಿ ಹಲಸಿನಕಾಯಿ ಕೊಯ್ಲಿಕ್ಕೆ ಕೂತಿದ್ದೇನೆ. ಆಗ ಮಕ್ಕಳೆಲ್ಲ ನನಗೆ ಅಂತ ಬೊಬ್ಬೆ ಹೊಡ್ಕೊಂಡು ಬಂದರು. ನಿಮಗೆ ಹಣ್ಣು ಬೇಕಿದ್ದರೆ ಬೇಗ ಸೊಳೆ ಎಲ್ಲ ಬಿಡಿಸಿ ಹಾಕಿ, ನಾನು ಕೊಯ್ದು ಹಾಕ್ತೇನೆ ಅಂದಿದ್ದಕ್ಕೆ ನೋಡಿ ಮಕ್ಕಳೆಲ್ಲ ಕೈಗೆ ಎಣ್ಣೆ ಎಲ್ಲ ಹಚ್ಚಿ ರೆಡಿ ಆಗ್ತಾ ಇದ್ದಾರೆ. ನೋಡಿ ಈ ಥರನೇ ಹಿಂದಿನ ಕಾಲದಲ್ಲಿ ಎಲ್ಲ ಮಕ್ಕಳು ದೊಡ್ಡವರೆಲ್ಲ ಸೇರಿ ಕೆಲಸ ಮಾಡ್ತಿದ್ರು. ಹೀಗೆ ಆವಾಗ ಈ ಹಲಸಿನಕಾಯಿನ ಯಾವ ರೀತಿ ಕೊಯ್ತಾರೆ, ಯಾವ ರೀತಿ ತಿನ್ಬೋದು, ಯಾವುದು ವೇಸ್ಟೇಜ್, ಹೇಗೆ ಕ್ಲೀನ್ ಮಾಡ್ಬೋದು ಎಂಬುದನ್ನೆಲ್ಲ ಮಕ್ಕಳು ಸಣ್ಣದಿಂದ ಕಲಿತಾ ಇದ್ರು. ಹೀಗೆ ಜೊತೆಯಲ್ಲೇ ಈಗಿನ ಮಕ್ಕಳು ಕೂಡ ಈ ಥರ ನಾವು ಕಲಿಸಿದ್ರೆ ಜೊತೆಯಲ್ಲೇ ಕೆಲಸ ಮಾಡ್ತಾರೆ. ನೋಡಿ ನಾನು ಹಲಸಿನ ಹಣ್ಣನ್ನು ಕೊರೆದು ಕೊಡ್ತಾ ಇದ್ದೇನೆ. ಅವರೆಲ್ಲ ಈಗ ನೋಡಿ ಇಲ್ಲಿ ಹಲಸಿನ ಹಣ್ಣನ್ನು ಬಿಡಿಸಿ ಹಾಕಿದ್ದಾರೆ. ನಾನು ಒಂದೊಂದು ಚೆನ್ನಾಗಿರುವಂಥದ್ದು ಬಿಡಿಸಿ ಹಾಕಿದ್ದೇನೆ. ಹಾಗೆ ಹಲಸಿನನ್ನು ಬಿಡಿಸಿ ಹಾಕಿ ಅದರಲ್ಲಿರುವಂತಹ ಬೀಜವನ್ನು ಕೂಡ ಒಂದು ಸೈಡಿಗೆ ಇಟ್ಟಿದ್ದಾರೆ. ನೋಡಿ ಎಷ್ಟು ಕ್ಲೀನಾಗಿ ಮಕ್ಕಳು ಕೆಲಸ ಕಲಿತಾ ಇದ್ದಾರೆ ಜೊತೆಯಲ್ಲೇ ಅಂತೇಳಿ. ಆಮೇಲೆ ಎಡೆಯಲ್ಲೇ ತಿನ್ನೋದು, ಹಾಗೆ ಹಲಸಿನ ಹಣ್ಣುಗಳನ್ನೆಲ್ಲ ಎಂಜಲ್ ಮಾಡಬಾರ್ದು ಆ ಥರ ಎಲ್ಲ ಹೇಳುವ ಕಾರಣ ಮಕ್ಕಳಿಗೆಲ್ಲ ತಿಳಿತದೆ. ಅಂದರೆ ನಾವು ತಿಂದಿಟ್ಟಿರುವಂಥದ್ದನ್ನು ಬೇರೆಯವ್ರಿಗೆ ಕೊಡಬಾರ್ದು ಅಂತ ಹೇಳೋದನ್ನು ಇಲ್ಲಿ ಕೂಡ ಅವರು ಅರ್ಥ ಮಾಡ್ಕೊಳ್ತಾರೆ. ನೋಡಿ ಎಲ್ಲ ಸೇರಿ ಮಕ್ಕಳೆಲ್ಲ ಸಣ್ಣವರು ನೋಡಿದ್ರಲ್ಲ, ಇವರೆಲ್ಲ ಸೇರಿ ಹಲಸಿನ ಹಣ್ಣನ್ನು ತೆಗೆದು ಹಾಕಿದ್ದಾರೆ. ಇನ್ನು ಹಲಸಿನ ಹಣ್ಣನ್ನು ರಿಪೇರಿ ಕೂಡ ಮಾಡ್ತಾರೆ. ಈ ಹಲಸಿನಕಾಯಿ ಬೀಜನ ಕೂಡ ಹಾಗೆ ನಾನು ತೊಳೆದು ತೆಗೆದಿಡ್ತೇನೆ. ಇದರಲ್ಲಿ ಯಾವೆಲ್ಲ ಪದಾರ್ಥ ಮಾಡ್ಬೋದು ಅಂತ ನಾನು ಹಿಂದಿನ ವೀಡಿಯೋಗಳಲ್ಲಿ ತುಂಬ ಹೇಳಿದ್ದೇನೆ. ಆದ ಕಾರಣ ಇದನ್ನು ತೊಳೆದು ಇಟ್ಟಿರ್ತೇನೆ. ಇದನ್ನು ಇನ್ನೂ ಪಾಯಸ ಮಾಡೋದು ಏನಾದ್ರು ಮಾಡಬೇಕಾಗುತ್ತೆ. ಅದಕ್ಕೆ ದೋಸೆಗೂ ತುಂಬ ಚೆನ್ನಾಗಿರ್ತದೆ. ಹಾಗೆ ನೋಡಿ ಹಲಸಿನ ಬೀಜವನ್ನು ಮೊದಲಿನ ಕಾಲದಾಗೆ 1 ವರ್ಷ 2 ವರ್ಷ ಇಡಲಿಕ್ಕಾಗೋದಿಲ್ಲ. ಆದರೂ ನಮಗೆ ಬೇಕಾಗುವಾಗ, ಈಗ ಬೇಕಾಗಿರುವಾಗ ಯೂಸ್ ಮಾಡ್ಕೊಳ್ಬೋದಲ್ಲ. ಹಾಗೆ ಈ ಹಲಸಿನ ಬೀಜ ಬಸಳೆ ಸಾಂಬಾರು ಜೊತೆ ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಸೌತೆಕಾಯಿ ಬೆಂದಿ ಜೊತೆಗೂ ಅಷ್ಟೇ ಇದು ತುಂಬ ಚೆನ್ನಾಗಿರ್ತದೆ. ಆಮೇಲೆ ಅದರದ್ದೇ ಆದ ಪಲ್ಯ ಕೂಡ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರ್ತದೆ. ಗೊತ್ತಿರ್ಬೋದು, ಸಾಧಾರಣ ಎಲ್ರಿಗೂ ಗೊತ್ತಿರ್ತದೆ. ಹಾಗೆ ನೋಡಿ ಮಕ್ಕಳು ಇಲ್ಲಿ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ ಕ್ಲೀನ್ ಮಾಡಿಟ್ಟು ಆ ನಂತರ ತಿಂತಾರೆ. ಕೈಯೆಲ್ಲ ತೊಳೆದು ಬಂದು ಆ ನಂತರ ತಿಂತಾರೆ. ಇದನ್ನು ನಾವಿನ್ನು ಪಾಯಸ ಮಾಡಬೇಕು ಅಂತ ಇದ್ದೇವೆ. ಪಾಯಸ ರೆಸಿಪಿ ಮಾಡಿದರೆ ಹಾಕ್ತೇವೆ. ನೋಡಿ ಮಕ್ಕಳು ಎಲ್ಲ ಆಟಾಡಿ ಜಡೆ ಎಲ್ಲ ಕಟ್ಟಿದ್ರು. ಅದಕ್ಕೆ ನಾನು ಅವರಿಗೆ ಮಲ್ಲಿಗೆ ಎಲ್ಲ ಮುಡಿಸ್ತಾ ಇದ್ದೇನೆ. ಉದಯ ಮಲ್ಲಿಗೆ ಈಗಿನ ಈ ಮಳೆಗಾಲದಲ್ಲಿ 1-2 ಮಳೆ ಬಂದರೆ ಸಾಕು, ಉದಯ ಮಲ್ಲಿಗೆ ಆಗ್ತದೆ. ಉದಯ ಮಲ್ಲಿಗೆ ಅಂದರೆ ಈಚೆ ದಕ್ಷಿಣ ಕರ್ನಾಟಕದಲ್ಲಿ ಆಗುವಂಥ ಮಲ್ಲಿಗೆ ಅಂತ ಗೊತ್ತಿಲ್ಲ, ಅಂತೂ ಉದಯ ಮಲ್ಲಿಗೆ ಇಲ್ಲಿ ಆಗ್ತದೆ. ತುಂಬ ಪರಿಮಳ ಕೂಡ. ಸ್ಟೆಪ್ ಆಗಿ ಜಡೆ ನೇಯ್ದ ಆ ಸ್ಟೆಪ್ಪಿಗೆ ಒಂದೊಂದೇ ಮಲ್ಲಿಗೆ ಇಡ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಇರ್ಬೋದಷ್ಟೇ ಗಟ್ಟಿಯಾಗಿ, ಅಂದರೆ ನಾನೇನು ಇದು ಕ್ಲಿಪ್ಪೆಲ್ಲ ಹಾಕ್ತಾ ಇಲ್ಲ, ಸುಮ್ಮನೆ ಇಡ್ತಾ ಇದ್ದೇನೆ ಅಷ್ಟೇ. ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ ಸುಮ್ಮನೆ ಇಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಉದಯ ಮಲ್ಲಿಗೆ ಯಾರ್ಯಾರ ಮನೆಯಲ್ಲಿದೆ ಕಮೆಂಟ್ ಮಾಡಿ. ಹಾಗೆ ಉದಯ ಮಲ್ಲಿಗೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರವಾ ಅಥವಾ ಉತ್ತರ ಕರ್ನಾಟಕದಲ್ಲೂ ಆಗ್ತದಾ ಅಂತೇಳಿ ಒಂದು ಕಮೆಂಟ್ ಮಾಡಿ. ಹಾಗೆ ನೋಡಿ ನಮ್ಮ ಮಾಯಿಯ ಮನೇಲಿ ಇವತ್ತು ಬರ್ತ್ಡೇ. ಹಾಗೆ ನಾವೆಲ್ಲ ಸೇರಿ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೇವೆ. ಗುಲಾಬ್ ಜಾಮೂನ್ ಮಾಡುವನ ಅಂದರು. ಸಂಡೇ ಮನೆಯಲ್ಲೇ ಇರುವಾಗ ನಮಗೇನಂತೆ ಮಾಡುವ ಅಂತ ಹೇಳಿದೆ. ಹಾಗೆ ನಾವೆಲ್ಲ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೇವೆ ಜೊತೆಯಲ್ಲೇ ಸೇರಿಕೊಂಡು. ಈ ಗುಲಾಬ್ ಜಾಮೂನ್ ಹೀಗೆ ಬೇರೆ ಬೇರೆ ರೆಸಿಪಿನ ಮಾಡಿದ್ದೇವೆ. ಇದನ್ನೆಲ್ಲ ಮುಂದೆ ಹಾಕ್ತೇವೆ ನೋಡಿ. ಹಾಗೆ ಗುಲಾಬ್ ಜಾಮೂನ್ ಯಾರಿಗೆಲ್ಲ ಇಷ್ಟ ಎಂಬುದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಇವತ್ತು ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ದರು. ಹಾಗೆ ಅವರು ಗಾಡಿನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಹೆಂಡ್ತಿಗಿಂತಲೂ ನಿಮಗೆ ಗಾಡಿನೇ ಇಷ್ಟಪ್ಪ, ಗಾಡಿನ ಪ್ರೀತಿ ಮಾಡುವಷ್ಟು ಗಂಡಸರು ಹೆಂಡ್ತಿನ ಪ್ರೀತಿ ಮಾಡೋದಿಲ್ಲ ಅಂತೇಳೆಲ್ಲ ರೇಗಿಸ್ತಾ ಇದ್ದೆ. ಅದಕ್ಕೆ ಅವ್ರು ಹೇಳ್ತಾ ಇರೋದು, ಹೆಂಡ್ತಿನ ಎಷ್ಟು ಪ್ರೀತಿ ಮಾಡಿದರೂ ಗೊತ್ತಾಗೋದೇ ಇಲ್ಲ, ಗಾಡಿ ಮೇಲೆ ಹೋಗುವಾಗ ಮಾತ್ರ ನಿಮಗೆ ಗೊತ್ತಾಗೋದು ಗಾಡಿ ಬೆಲೆ, ಮತ್ತು ಅದನ್ನು ಕ್ಲೀನ್ ಮಾಡಬೇಕು ಅಂತ ಹೇಳೋದು ನಿಮಗೆ ಗೊತ್ತೇ ಆಗೋದಿಲ್ಲ ಅಂತ ಅವರು ಕೂಡ ನಮಗೆ ಟಾಂಟ್ ಕೊಡ್ತಾ ಇರೋದು. ಅವ್ರ ಜೊತೆ ಸೇರಿಕೊಂಡು ನೋಡಿ ಮಗನೂ ಕೂಡ ಚೆನ್ನಾಗಿ ಬೈಕನ್ನ ತೊಳೆಯೋದು. ಈ ಹುಡುಗರು ಅಷ್ಟೇ ಅಲ್ವಾ, ಮಕ್ಕಳಿರುವಾಗಲೇ ಗಾಡಿ ಬಗ್ಗೆ ತುಂಬ ಹುಚ್ಚಿರ್ತದೆ.
ಸಣ್ಣದಿಂದಲೇ JCB ಬೇಕು, ಹಾಗೆ ಗಾಡಿ ನಂಬರ್ಗಳು, ಅದು ಯಾವ ಬೈಕು, ಅದು ಯಾವ ಕಾರು ಎಂಬುದನ್ನೆಲ್ಲ ಈ ಮಕ್ಕಳು ನೋಟ್ ಮಾಡ್ಕೊಳ್ತಾರೆ. ನೋಡಿ ಗುಲಾಬ್ ಜಾಮೂನು ಉಂಡೆ ಎಲ್ಲ ತಯಾರಾಗಿದೆ. ನಾನು ತಗೊಂಡೋಗಿ ಮಾಯಿ ಮನೆಯಲ್ಲೇ ಬೇಯಿಸ್ತಾ ಇದ್ದೇನೆ. ಮಾಯಿ ಮನೆಯಲ್ಲೇ ಮಾಡುವಂತ, ನಮ್ಮ ಮನೇಲಿ ಮಾತ್ರ ಹಿಟ್ಟು ಕಲಸಿ 10 ನಿಮಿಷ ಇಟ್ಟು ಉಂಡೆ ಮಾಡಿ ತಗೊಂಡು ಅಂತೇಳಿ ಮನೇಲಿ ಮಾಡಿರೋದು. ಆನಂತರ ಈಗ ಮಾಯಿ ಮನೆಗೆ ಹೋಗ್ತಾ ಇದ್ದೇನೆ. ಮಾಯಿ ಮನೆಗೆ ಹೋಗ್ತಾ ಇದ್ದೇನೆ. ಮಾಯಿ ಬರ್ತಾ ಇದ್ದಾರೆ ನೋಡಿ. ಮಾಯಿಗೆ ಇದನ್ನೇ ಕೊಟ್ಟು ಸುಮ್ಮನೆ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳ್ತಾ ಇದ್ದೇನೆ. ಹ್ಯಾಪಿ ಬರ್ಡೇ ಟು ಯು ಮಾಯಿ, ಹ್ಯಾಪಿ ಬರ್ಡೇ ಟು ಯು. ಇರೆಗು ಉಂಡೆ ಮಾಯಿ. ಎಣ್ಣೆ ಕರಂಚಾಡು ಬಿಡ್ಲೆ ಏನು ಬರೋದಿಲ್ಲ. ಈರ್ನಾವತ್ತ ಕರಂಚಿಂಡ ಐಶ್. ಗುಲಾಬಿ ನೋಡಿ, ಗುಲಾಬಿ ಗುಲಾಬಿ. ಮಾಯಿಯ ಮನೆಯಲ್ಲಿದ್ದ ಗುಲಾಬಿ ಎಲ್ಲ ತೋರಿಸ್ತೇನೆ ನಾನೀಗ ಹೋಗಿ. ಈ ಮನೆಯಲ್ಲಿ ಇಲ್ಲಿ ಸಕ್ಕರೆ ನೀರು ಮಾಡ್ಲಿಕ್ಕೆ ಇಟ್ಟಿದ್ದಾರೆ. ಹಾಗೆ ಲೆಕ್ಕ ಅಲ್ಲ, ಅದರಲ್ಲೇ ಲೆಕ್ಕ ಮಾಡಿ ಇಡಬೇಕು. ಈಗ ಇಲ್ಲಿ ಎಣ್ಣೆ ಸಹ ಇಟ್ಟಿದ್ದಾರೆ ಕಾಯ್ಲಿಕ್ಕೆ. ಇನ್ನು ಈ ಉಂಡೆಯನ್ನು ಬಿಡುವುದೇ. ಬಿಸಿ ಹೇಳ್ತದೆ. చెప్పింది ఎంచిన ఎಣ್ಣೆ అవు అంచదే చాక్లెట్ ఇంకా ఇందుండు అంచాపున దేవుడు అంచ ఇప్పుడప్పుడు దాలేజ్ అండ్ మళ్ళీ అవుతుంది ఇంకనాలు మళ్ళీ అవుతుంది. ಏನು ಇನ್ನು ಸಕ್ಕರೆ ನೀರು ರೆಡಿ ಇಟ್ಕೊಡು. ಇಂಕು ಮುಂಪರ್ ದೆಪ್ಪನ ಇಕ್ಕೆ ಬಾಡ್ನು ಅಪ್ಪಾಗ ಅವು ಹೋಯ್ತದು ಒಡ್ಡೆಂದು ಏನು ತಾರೆ ನೀರು ಮಾಡ್ತೀನಲ್ಲ ನೋಡಿ. ಗೋಲ್ಡ್ ಕಲರ್ ಬಂದಿದೆ. ಇದಾಯ್ತು ಬಾಡ್ಲಿ ಅದಲ್ಲ ಇದು. ಹೀಗೆ ನೋಡಿ ಮಾಯಿ ಮನೆಗೆ ಹೋಗಿ ನಾನು ಈ ಉಂಡೆಗಳನ್ನೆಲ್ಲ ಬೇಯಿಸ್ತಾ ಇದ್ದೇನೆ. ಮಾಯಿಯನ್ನು ನಾನು ಇಲ್ಲಿ ಉಂಡೆ ಆದ ತಕ್ಷಣ ನೀವು ಮನೆಗೆ ಹೋಗಿ ಎಣ್ಣೆ ಎಲ್ಲ ಇಡಿ, ನಾನೀಗ ಬರ್ತೇನೆ ಅಂತ ಕಳಿಸಿದ್ದೆ. ನಾನು ಫೋನ್ ಬಂದ ಕಾರಣ ಅರ್ಧ ಗಂಟೆ ಫೋನಲ್ಲಿ ಮಾತಾಡ್ಕೊಂಡು ಇಲ್ಲೇ ಬಾಕಿ. ಪಾಪ ಅವರ ಎಣ್ಣೆ ಮಾತ್ರ ಅಲ್ಲಿ ಒಳ್ಳೆ ಚೆನ್ನಾಗಿ ಬಿಸಿಯಾಗಿ ಕಾಯ್ತಾ ಇತ್ತು ನನ್ನನ್ನು. ನಾನು ಹೋಗಿದ್ದು ಉಂಡೆಗಳನ್ನೆಲ್ಲ ಬಿಟ್ಟು ಈ ಥರ ಉಂಡೆಗಳನ್ನ ಬೇಯಿಸಿರೋದು ನೋಡಿ. ಆ ಕಡೆ ಸ್ಟವ್ವಿನಲ್ಲಿ ಸಕ್ಕರೆ ಪಾಕ ಕೂಡ ರೆಡಿ ಆಗ್ತಾ ಇದೆ. ಸಕ್ಕರೆ ಪಾಕ ಆದ ತಕ್ಷಣ ನಾನೇನು ಮಾಡೋದಂದರೆ, ನಾನು ಇದನ್ನು ತೆಗೆದು ಪೇಪರಿಗೆಲ್ಲ ಹಾಕೋದಿಲ್ಲ. ಇದು ತೆಗೆದು ಕೂಡಲೇ ಬಿಸಿ ಬಿಸಿಯಾದ ಸಕ್ಕರೆ ಪಾಕಕ್ಕೆ ಹಾಕ್ತೇನೆ. ಆಗ ಮಧ್ಯದಲ್ಲಿ ಬಿಳಿ ಅಂದರೆ ಉಂಡೆಗಳು ಸಕ್ಕರೆ ಪಾಕವನ್ನೆಲ್ಲ ಹೀರಿ ಚೆನ್ನಾಗಿರ್ತದೆ. ಮಧ್ಯದಲ್ಲಿ ಹಿಟ್ಟಿಟ್ಟು ಬಿಳಿ ಭಾಗ ಉಳಿಯೋದಿಲ್ಲ ನೋಡಿ. ಈ ಥರ ಪೇಪರಿಗೆ ಹಾಕೋದು ಅಂತ ಇಲ್ಲ. ನಮ್ಮದು ಇಲ್ಲಿ ಸಕ್ಕರೆ ಪಾಕ ರೆಡಿ ಆಗ್ತಾ ಉಂಟು, ಆದ ಕಾರಣ ಪೇಪರಿಗೆ ಹಾಕ್ತಾ ಇದ್ದೇನೆ. ಹೀಗೆ ಎಲ್ಲವನ್ನು ಬೇಯಿಸಿ ನಾವು ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೇವೆ ನೋಡಿ. ಸಕ್ಕರೆ ಪಾಕದಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪೌಡರ್, ಸಕ್ಕರೆ ಪಾಕ ಈಗ ರೆಡಿಯಾಗಿದೆ, ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಗೆ ಕೇಸರಿ ದಳಗಳನ್ನೆಲ್ಲ ಹಾಕಿ, ನಾನಾದರೆ ಗುಲಾಬಿ ಹಾಕ್ತೇನೆ. ಮಾಯಿ ಮನೆಯಲ್ಲಿ ಗುಲಾಬಿ ಬೇಕಾದಷ್ಟಿತ್ತು, ಆದರೆ ಗುಲಾಬಿ ಬೇಡ ನಾವು ಕೇಸರಿ ದಳ ಹಾಕು ಅಂತ ಹೇಳಿದ್ದಕ್ಕೆ ಸ್ವಲ್ಪ ಕೇಸರಿ ದಳಗಳನ್ನೆಲ್ಲ ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಕಲರ್ ಈಗ ಚೇಂಜ್ ಆಯಿತು, ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಇದಕ್ಕೆ ನಾವು ಕಾಯಿಸಿದಂತಹ ಅಂದರೆ ಬೇಯಿಸ್ಕೊಂಡಿರುವಂತಹ ಗುಲಾಬ್ ಜಾಮೂನ್ನ ಉಂಡೆಗಳನ್ನೆಲ್ಲ ಹಾಕಿ ಇಟ್ಟಿದ್ದೇವೆ. ಸ್ವಲ್ಪ 1-2 ಗಂಟೆ ಹೊತ್ತಲ್ಲಿ ಇದು ಕೂಡ ಚೆನ್ನಾಗಿ ಸಕ್ಕರೆ ಪಾಕನ ಹೀರಿ ಗುಲಾಬ್ ಜಾಮೂನ್ ಕೂಡ ರೆಡಿ ಆಗುತ್ತೆ. ಇನ್ನೇನು ಮಾಡೋದು ಅಂತ ಹೇಳುವಾಗ ಇನ್ನು ಊಟಕ್ಕೆ ಪಪ್ಪಡ ಕೂಡ ಈಗಲೇ ಹುರಿದಿಟ್ಕೊಳ್ಳೋಣ ಅಂತ ಪಪ್ಪಡ ಕೂಡ ಹುರಿದಿಟ್ಕೊಂಡೆವು. ಹಾಗೆ ನಾನು ಅಲ್ಲಿಂದ ಮನೆಗೆ ಬಂದರೆ ಇವರು ಸಾಂಬಾರುಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ಮನೆಯಲ್ಲೇ ಇದ್ದಾರಲ್ಲ, ಹಾಗೆ ಸಾಂಬಾರು ನೋಡಿ, ನೆಲಕಡಲೆ, ಕೊತ್ತಂಬರಿ, ಇಲ್ಲಿ ಮೆಣಸು ಆಲ್ರೆಡಿ ಹುರಿದಾಗಿದೆ. ನೆಲಕಡಲೆ ಸಾಂಬಾರಿಗೆ ಹಾಕೋದಿಲ್ಲ, ಅದನ್ನು ಹುರಿಲಿಕ್ಕೆ ಇಟ್ಟಿದ್ದಾರೆ ಅಷ್ಟೇ ಬೇರೆ. ಈಗ ನೋಡಿ ಸಾಂಬಾರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸಾಂಬಾರು ಅಂದರೆ ಸಾಂಬಾರು ಹುಡಿ ಇದ್ದರೆ ನಮಗೆ ಬೇಗ ಸಾಂಬಾರು ಮಾಡ್ಕೊಳ್ಳಿಕ್ಕೆ ಆಗ್ತದೆ, ಅದಕ್ಕೋಸ್ಕರ ಸಾಂಬಾರು ಹುಡಿ ರೆಡಿ ಮಾಡ್ತಾ ಇದ್ದಾರೆ. ಸಾಂಬಾರು ಹುಡಿ ಕೂಡ ಮುಗ್ದೋಗಿದೆ. ಈ ಥರ ಸಾಂಬಾರು ಹುಡಿ ಮಾಡಿಟ್ಕೊಂಡ್ರೆ ನಮಗೆ ಬೇಗ ಒಂದು ತರಕಾರಿ ಕೊಯ್ದು ಬೇಗ ಒಂದು ಅಂದರೆ ನಮಗೆ ಆವಾಗ ಹುರಿಯುವ ಕೆಲಸ ಇಲ್ಲ. 1-2 ಸ್ಪೂನು ತೆಂಗಿನಕಾಯಿ ತುರಿಗೆ ಇದನ್ನು ಹಾಕಿ ಕಡ್ದು ಹಾಕಿದರೆ ಸಾಂಬಾರು ಕೂಡ ಬೇಗ ರೆಡಿ ಆಗ್ತದೆ ನೋಡಿ. ಇಲ್ಲಿ ಹುರಿತಾ ಇದ್ದಾರೆ. ನಾನು ಸುಮ್ಮನೆ ಅಲ್ಲಿಂದ ಬಂದು ಇಲ್ಲಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡಿ. ಈ ಥರ ಸಾಂಬಾರು ಹುಡಿ ಕೂಡ ರೆಡಿ ಆದರೆ
ತುಂಬಾ ಒಳ್ಳೆಯದು. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಸಾಂಬಾರು ಹುಡಿ ಮಾಡ್ತೇವೆ ಎಂಬುದನ್ನು ಕೂಡ ಶೇರ್ ಮಾಡಿದ್ದೇನೆ ನೋಡಿ. ಮಾಯಿ ಮನೆಯಲ್ಲಿ ಪುನಃ ಈಗ ನಾವು ರಾಗಿ ಹಾಲ್ಬಾಯಿ ಮಾಡ್ತಾ ಇದ್ದೇವೆ. ರಾಗಿ ಹುಡಿ, ಬೆಲ್ಲ ಹಾಗೆ ಹಾಲು ಎಲ್ಲ ಸೇರಿಸಿ ಹಾಲ್ಬಾಯಿ ಮಾಡ್ತಾ ಇದ್ದೇವೆ. ಹಾಲ್ಬಾಯಿಗೆ ತೆಂಗಿನಕಾಯಿ ಹಾಲು ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ. ನಾವು ನಂದಿನಿ ಹಾಲು ಹಾಕಿ ಹಾಲ್ಬಾಯಿ ಮಾಡ್ತಾ ಇದ್ದೇವೆ. ಇದು ಹಲ್ವಾ ಅಲ್ಲ, ಹಾಲ್ಬಾಯಿ. ಇದನ್ನು ಒಂದು 2 ದಿನ ಮಾತ್ರ ಇಟ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ, ಹಾಗೆ ದೇಹಕ್ಕೆ ಕೂಡ ತಂಪು. ಈ ಹಾಲ್ಬಾಯಿನ ಚೆನ್ನಾಗಿ ಕಾಯಿಸಿ 1-2 ಸ್ಪೂನ್ ತುಪ್ಪ ಹಾಕಿ ಅದನ್ನು ಕೂಡ ಹೊಯ್ದಿಟ್ಟು ನಮ್ಮ ಮನೆಗೆ ಬಂದೆ ನೋಡಿ. ಸಾಂಬಾರು ಹುಡಿ ಎಲ್ಲ ರೆಡಿ ಆಗಿದೆ. ಇನ್ನೊಂದು 2 ತಿಂಗಳಿಗೆ ತೊಂದರೆ ಇಲ್ಲ ಅಲ್ಲ. ಸಾಂಬಾರು ಜಾಸ್ತಿ ಮಾಡಿದರೆ 2 ತಿಂಗಳಿಗೆ ತೊಂದರೆ ಇಲ್ಲ. 1,000 ಜನರಿಗೆ ಆಗುವಷ್ಟು ಸಾಂಬಾರು ಹುಡಿ ರೆಡಿ ನೋಡಿ. ಇವತ್ತು ಸಂಡೇ ಅಲ್ಲ, ಹಾಗೆಲ್ಲ ರೆಡಿ ಮಾಡಿ ಇಟ್ಟದ್ದು ನೋಡಿ. ಇಲ್ಲಿ ಮಕ್ಕಳೆಲ್ಲ ಇದು ಎಲ್ಲ ಆಟ ಆಡ್ತಾ ಇದ್ದಾರೆ. ಇಗೊಳ್ಳಿ, ಮ್ಯಾಂಗೋ ಸಾಂಬಾರು ಅಮ್ಮಣಿ ಮನೆಯಿಂದ. ಈಗ ನಾವು ಮಾಡಿದಂತಹ ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್ ಫೋಟೋ ತೆಗ್ದಿದ್ಯಾ ಮನೆಯಲ್ಲಿ? ನಂಗೆ ಫೋಟೋ ತೆಗ್ದು ಹಾಕು ಅಂತ ಹೇಳಿದ್ದಲ್ಲ. ಡ್ರೈ ಜಾಮೂನ್ ಎಲ್ಲ ಬಿಡಿಸಿ ಇಟ್ಟು ಬಿಡುದು. ಯಾಕೆಂತ ಹೇಳಿದ್ರೆ ಅದು ಬಿಸಿ ಇರ್ತದೆ ಅಲ್ಲ, ಹುಡಿ ಮಾಡಿ ಹಾಳಾಗದಾಗೆ ಹಾಕಿಡ್ಲಿಕ್ಕೆ ಡಬ್ಬದಲ್ಲಿ. ನೋಡುವ, ನಾನು ನೋಡ್ತೇನೆ. ನಿನ್ನೆಲ್ಲ ನಾವು ಮನೆ ಒಳಗೆ ನೀರಿತ್ತು, ಹಾಗೆ ಇಲ್ಲಿ ಹೊಟ್ಟೆ ಆಗಿದೆ. ಎಲ್ಲಿರಿ? ನಂಗೆ ಕಾಣೋದು ಕೂಡ ಇಲ್ಲ. ನೀವು ಹತ್ತಿ ನೋಡಿ, ನಂಗೆ ಇಲ್ಲಿಂದ ಕಾಣೋದಿಲ್ಲ. ಓಕೆ, ಹತ್ತೀರಾ? ನೀನು ಹತ್ತಬೇಡ. ಇದೆಂತೆ ವಾಣಿ? ಅದು ಬಿದಿರಿ ಊಟ ಅದಲ್ಲ ರೀ, ಅಲ್ಲಿ ಬಿದ್ದುಕೊಂಡು ನೋಡಿ ಸಣ್ಣ ಸಣ್ಣ ಹೆಕ್ಕಣ್ಣ. ಆಣಿ ಎಲ್ಲ ಹೆಕ್ಕು, ನಿಂಜಾನ ಮರಿ ಎಲ್ಲ ಆಣಿ ಎಲ್ಲ ಬಿದ್ದಿದೆ, ಹೆಕ್ಲಿಕ್ಕೆ ಹೇಳ್ತಾ ಇದ್ದೇವೆ ನೋಡಿ. ಎಂಥದ್ದು ಗುಂಡು ಸುಜಿಯಾಗಿ ಉಂಟು ಸಣ್ಣದು. ಎಲ್ಲಿಂಟು ನಿಮಗೆ? ಓಡೆಯಲ್ಲಿಂಟು, ಹಂಚೆಯಲ್ಲಿಂಟು. ಹೋಗ್ಬೇಡಿರಿ ಅವರಿಗೆ. ನಿಲ್ಲಿ ಹೇಳ್ತೇನೆ ಎಲ್ಲಿ ಅಂತ. ಇಲ್ಲ ರೀ, ರೋಡ್ ಇಲ್ಲಿ ಅದು ಕಾಣುವುದೇ ಇಲ್ಲ ಹೊರಗೆ ಕಾಣುದಿಲ್ಲ. ಓ, ಇಲ್ಲಿ ಉಂಟು. ಇಗಳು ಇಲ್ಲಿ ಎಲ್ಲಿ ಉಂಟು? ಇಲ್ಲ ಉಂಟು, ಇಲ್ಲದಿಲ್ಲ ಸಾಧ್ಯನೇ ಇಲ್ಲ. ನೋಡು ವಿಹಾರಿಕ, ನಿಂಗೆ ಕಾಣ್ತದ ಅಂತ? ಕಾಣುದಿಲ್ಲ ಅಲ್ಲ ವಿಹಾರಿಕ? ಬಂದುಂಟು ಅಲ್ಲಿ ಸ್ಕ್ರೂ ಹಾಕಿದಲ್ಲ, ಅಲ್ಲಿ ಉಂಟು. ಇಗಳು ಇದೆ ರೀ, ಇದೆ ಜಾಯಿಂಟ್. ಅದು ಜಾಯಿಂಟ್, ಅಗಳಲ್ಲಿ ಸ್ಕ್ರೂ ಹಾಕಿದ್ದಾರೆ. ಅಲ್ಲಿ ಅಲ್ಲ, ಒಂದು ಹಂಚು ಕೊಡ್ಬೇಕಾ ವಿಹಾರಿಕ? ಹಂಚು ಕೊಡು ನೋಡಿ. ನಿನ್ನೆ ಸೋರ್ತಾ ಇತ್ತಲ್ಲ, ಅದಕ್ಕೆ ಈಗ ನಾವು ಹಂಚು ಹಾಕುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸಂಡೇ ಎಲ್ಲ ಇದುವೇ ಆಯ್ತು ನಮ್ಮದು. ಬೈಕ್ ತೊಳೆಯುವುದು. ಹುಡುರಿ ಅಲ್ಲಿ ಹೊಡೆದಿದೆ. ಸರಿ ಸರಿ ಸರಿ. ವಾಣಿಗೆ ತೆಲಿಗೆ ಜಾಳ ಗಿಪ್ಪುಗ ಅವಳನಿಗ. ಓ ದೇವ, ಮಾತು ದುಕ್ತ ಮಂಚು ಕರ್ವಿ ಹರಿಕ ಬಾಡಿ ವಿಡಿಯೋ ಕರಿ ನೋಡಿ. ಹಂಚು ತೆಗಿತಾ ಇದ್ದಾರೆ. ಇದಾಯ್ತು ಹೋಗಿನಿ ಕೋತು ಬರ್ತಲ್ಲ ಈಗ ಹಿಂದಿತ್ತು. ಅಪ್ಪ ಆನಿ ಕೊಲ್ಲೆ ಶಬದಿ ஒரு ஹஞ்சு கட்டுக்கல ಹೊಳದಪ್ಪ ಹಾ ಅಪ್ಪ ಗ್ರೇಟ್.
ನೋಡಿ ನನ್ನ ಅಪ್ಪ ಗ್ರೇಟ್, ಇಳಿದ್ರು ವಾಪಸ್ 2 ಹಂಚಿಟ್ಟು ಇಳಿತಾ ಇದ್ದಾರೆ ಇನ್ನು. ಅಪ್ಪನೇ ಗಯ್ಯ ಅನ್ಸಾಗ ಕೆಲಸ ಬಿಲ್ಡಿಂಗ್ ಹಚ್ಚೋರು. ಅಮ್ಮ ನಿಸಾನ್ ಕೈ ಯಾ ನಿಸಾನ್ ಬೇರೆ ಶರದಿರೋ ಪಾಯ್ ಪಾಯ್ ಸನ್ಸೆಟ್ ಇಡೀ ಹಣಿಕೊಡೋಣ ಊಟ ಹಣಿಕೊಡು. ಹೋಗ್ಬಾ ಆಯ್ತು ಹಂಚಲ್ಲಿ ಇಟ್ಟಾಯ್ತು. ಇನ್ನು ನೀರು ಬೀಳ್ಲಿಕ್ಕಿಲ್ಲ ಒಳಗಡೆ ಅಲ್ಲ. ಹೌದು. ಒಂದು ಮಳೆಗೆ ನನ್ನ ಮೂಗಲ್ಲಿ ಹೊರತ್ತೆ ಸ್ಟಾರ್ಟ್ ಆಗಿದೆ. ನಿನ್ನೆ ಮಳೆಗೆ ನೋಡಿ ಬಂದಿದೆ ಒಂದು ಮಳೆ, ಬಂದಿದೆ ಒಂದು ಮಳೆ, ನೋಡಿ ನನ್ನ ಮೂಗಲ್ಲಿ ಹರಿಯುತ್ತಿದೆ ಹೊಳೆ. ಇಲ್ಲಿ ನೋಡಿ ಎಲ್ಲರೂ ಇವರೆಲ್ಲ ಅಡ್ಡಾಡ್ತಿದ್ದೆ. ಓಮನಿಗೆ ಹೀಗೆ ನೋಡಿ ಮಧ್ಯಾಹ್ನ ಕಳೆದು ಸಂಜೆ ಆಗುವಾಗ ಇವರ ಊಟದ ಆಟ ಎಲ್ಲ ಮುಗೀತು. ನಾನೊಂದು ದಶಮಿ ಆದ ಕಾರಣ ಜ್ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಮಕ್ಕಾನ, ನೆಲಕಡಲೆ, ಬಾದಾಮಿ, ದ್ರಾಕ್ಷಿ, ಖರ್ಜೂರ ಇದನ್ನೆಲ್ಲ ಹಾಕಿ ಅಂದರೆ ನೆನೆ ಹಾಕಿದ್ದೆ. ಇನ್ನೂ ಬೇರೆ ಡ್ರೈ ಫ್ರೂಟ್ಗಳು ಬೇಕಾದರೂ ಹಾಕ್ಕೊಳ್ಬೋದು. ನೆನೆ ಹಾಕಿದಂತಹ ಡ್ರೈ ಫ್ರೂಟ್ಗಳನ್ನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಂಡು ಆನಂತರ ಒಂದು ಅರ್ಧ ಬಾಳೆಹಣ್ಣು, ಸ್ವಲ್ಪ ಒಂದು 5-6 ಭಾಗದಷ್ಟು ಪಪ್ಪಾಯಿ ಭಾಗವನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಕೊಂಡ್ರೆ ಆಯಿತು. ಇದಕ್ಕೆ ಸಕ್ಕರೆ ಏನು ಹಾಕ್ಕೊಳ್ಳಿಕ್ಕಿಲ್ಲ. ನೋಡಿ ಈ ಜ್ಯೂಸ್ ಕುಡಿದ್ರೆ ಆಯಿತು, ಹೊಟ್ಟೆ ಫುಲ್. ನೋಡಿ ಅಂತೂ ಇಂತೂ ಸಂಜೆ ಆಯಿತು. ನೋಡಿ ಮೇಜಲ್ಲೆಲ್ಲ ಯಾವ ರೀತಿ ಉಂಟು ಅಂತೇಳಿ. ಹಲಸಿನ ಹಣ್ಣು, ಬಾಳೆಹಣ್ಣು, ಮಾವಿನ ಹಣ್ಣು, ಪಪ್ಪಾಯಿ ಹಣ್ಣು ಎಲ್ಲ ಕೊಯ್ದೆಲ್ಲ ಹಾಕಿದ್ದೇವೆ. ಇನ್ನು ಕ್ಲೀನ್ ಮಾಡಬೇಕಷ್ಟೇ. ಬೇರೆಲ್ಲ ಕ್ಲೀನಿಂಗ್ ಆಯಿತು. ಲಾಸ್ಟ್ ಒಂದು ಹಣ್ಣು ಕೊಯ್ದು ತಿನ್ನುವಂಥ ಅದು ಸಹ ಹೀಗಾಯಿತು. ನಾನು ಒಂದು ಜ್ಯೂಸ್ ಮಾಡಿ ಕುಡಿದೆ. ಇನ್ನು ಮಾಯಿ ಮನೆಗೆ ಹೋಗಿ ಕೇಕ್ ಮಾಡೋದು. ಕೇಕ್ ಬ್ಯಾಟರ್ ಎಲ್ಲ ಕಲಸಿಟ್ಟು ಬಂದಿದ್ದೇನೆ. ನೋಡಿ ಕೇಕ್ ಮಾಡಿಕೊಳ್ಳಿಕ್ಕೋಸ್ಕರ ಈ ಪಾತ್ರೆಗೆ ಎಣ್ಣೆ ಉಜ್ಜಿ ಅದರ ಮೇಲೆ ಮೈದಾ ಎಲ್ಲ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ತಾ ಇದ್ದೇವೆ. ಕೇಕ್ ಬೇಯಿಸುವಂತಹ ಪಾತ್ರೆಗೆ ಒಂದು ಬಟರ್ ಪೇಪರ್ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಈ ಥರ ಎಣ್ಣೆ ಉಜ್ಜಿ ಚೆನ್ನಾಗಿ ಮೈದಾನ ಕವರ್ ಮಾಡ್ಕೊಳ್ಬೇಕು. ನೋಡಿ ಇಷ್ಟು ದಪ್ಪಕ್ಕೆ ಕವರ್ ಮಾಡಿಕೊಂಡ್ರೆ ಕೇಕ್ ಸೀದು ಹೋಗೋದಿಲ್ಲ, ಅಂದರೆ ಕಪ್ಪಗಾಗೋದಿಲ್ಲ. ಕೇಕ್ ಬೇಯಿಸಿದ ನಂತರ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು 10 ನಿಮಿಷ ಆಗಿದೆ ನಾವು ಚೆನ್ನಾಗಿ ಹಿಟ್ಟು ಕಲಸಿಟ್ಟು. ಇದು ಗಟ್ಟಿಯಾಗಿದೆ. ಅದಕ್ಕೋಸ್ಕರ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಹಿಟ್ಟನ್ನು ಹದ ಮಾಡಿಕೊಂಡು ಈ ಪಾತ್ರೆಗೆ ಹಾಕಿ ಬೇಯಿಸಲಿಕ್ಕೆ ಇಡ್ತಾ ಇದ್ದೇವೆ. ನೋಡಿ ಈ ಕೇಕ್ ಮಾಡೋದಂತೂ ತುಂಬ ಸುಲಭ. ಈ ಥರ ಕೇಕ್ ಮಾಡಲಿಕ್ಕೆ ಅಂದರೆ ನಾವು ಮೊದಲೇ ಇದಕ್ಕೆ ಸಿಹಿ ಎಲ್ಲ ಹಾಕ್ಕೊಳ್ಳಿಲ್ಲ. ಈ ಥರ ಕೇಕ್ ಮಾಡೋ ಏನಾದರೂ ವಿಧಾನ ನಿಮಗೆ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಈ ಕೇಕ್ನ ಹೇಗೆ ಮಾಡೋದು ಅಂತ ನಿಮಗೆ ಪುನಃ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ನೋಡಿ ಕೇಕ್ ಬೇಯಿಸಿಕೊಳ್ಳಿಕ್ಕೋಸ್ಕರ ಒಂದು ತಳದಪ್ಪ ಇರುವಂತಹ ಪಾತ್ರೆಗೆ ಉಪ್ಪಿಟ್ಟು ಅದರ ಮೇಲೆ ಒಂದು ಸ್ಟ್ಯಾಂಡ್ ಅಥವಾ ರಿಂಗ್ ಏನಾದರೂ ಇಟ್ಕೊಂಡು ಬಿಸಿ ಆಗಲಿಕ್ಕೆ ಮುಚ್ಚಿಟ್ಟಿದ್ದೇವೆ. ಆ ನಂತರ ನಾವು ಇಲ್ಲಿ ಮೈದಾನ ಸ್ಪ್ರೆಡ್ ಮಾಡ್ಕೊಂಡಿರುವಂತಹ ಪಾತ್ರೆಗೆ ಹಿಟ್ಟನ್ನು ಹಾಕ್ಕೊಂಡು ಅದರೊಳಗಿಟ್ಟು 30 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡ್ತೇವೆ. ಬೇಯಿಸಿ ಚೆನ್ನಾಗಿ ನಾವು ಈ ಕೇಕ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಆನಂತರನೇ ತೆಗಿಬೇಕು. ಆನಂತರ ಇದರಲ್ಲಂದರೆ ಇವಾಗ ಸಿಹಿ ಇಲ್ಲ. ಆನಂತರ ಯಾವ ರೀತಿ ಇದಕ್ಕೆ ಸಿಹಿ ಆ್ಯಡ್ ಮಾಡೋದು ಅಂತ ತೋರಿಸ್ತೇವೆ. ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀವ್ರ ಹಂಗಬುದ್ದಿ. ಈಗ ಒಂದು 30 ನಿಮಿಷಗಳ ಕಾಲ ಚೆನ್ನಾಗಿ ಕೇಕ್ ಸಣ್ಣ ಉರಿಯಲ್ಲಿ ಬೆಂದಿದೆ. ನೋಡಿ ಸ್ಪೂನಿಗೆ ಏನು ಅಂಟ್ತಾ ಇಲ್ಲ, ಚೆನ್ನಾಗಿ ಕೇಕ್ ಬೆಂದಿದೆ. ಇದನ್ನು ಮುಚ್ಚಿಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ನೋಡಿ ಇಲ್ಲಿ ಗುಲಾಬ್ ಜಾಮೂನ್ ಕೂಡ ಸಕ್ಕರೆ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಡುಮ್ಮ ಆಗಿದೆ. ಹಾಗೆ ಇಲ್ಲಿ ನೋಡಿ ರಾಗಿ ಹಾಲ್ಬಾಯಿ ಮಾಡಿದ್ದೇವಲ್ಲ ಅದು ಕೂಡ ಚೆನ್ನಾಗಿ ತಣ್ಣಗಾಗಿ ರೆಡಿಯಾಗಿದೆ. ಕಟ್ ಮಾಡಿ ತಿನ್ನಲಿಕ್ಕೆ ರೆಡಿ ಆಗ್ತಾ ಇದೆ. ಇವತ್ತು ಒಟ್ಟಾರೆ ಗಮ್ಮತ್ತು ಅಂದರೆ ಗಮ್ಮತ್ತು. ಮಾಯಿ ಮನೇಲಿ ಕೂಡ ಹಲಸಿನ ಹಣ್ಣು ಹಣ್ಣಾಗಿತ್ತು. ಅಲ್ಲಿ ಕೂಡ ಹಲಸಿನಕಾಯಿ ಎಲ್ಲ ಕೊರೆದೆವು. ನೋಡಿ ಅಲ್ಲಿ ಕೂಡ ಸೊಳೆ ತುಂಬ ಟೇಸ್ಟಿಯಾಗಿತ್ತು, ತುಂಬ ರುಚಿಯಾಗಿತ್ತು. ಇನ್ನು ಮಾಯಿ ಮನೆಗೆ ಹೋಗಿ ಪುನಃ ಕೇಕ್ ಬೇಯಲಿಕ್ಕಿಟ್ಟು ಬಂದಿದ್ದೇವಲ್ಲ ಅದನ್ನು ನೋಡಲಿಕ್ಕುಂಟು.
ಅಲ್ಲ ಬೆಂದಿದೆ, ಆಫ್ ಮಾಡಿ ಬಂದಿದ್ದೇವೆ. ಅದನ್ನು ಡೆಕೋರೇಟ್ ಎಲ್ಲ ಮಾಡಲಿಕ್ಕೆ ಉಂಟು ನೋಡಿ. ಒಮ್ಮೆ ಮಳೆ ಬಂದು ಕೂಡ ನಿಂತಿತ್ತು, ಸಂಜೆ ಆಗುವಾಗ ಮಳೆ ಕೂಡ ಬಂತು. ಇವತ್ತಿನ ಈ ದಿನದಲ್ಲಿ ಆಚೆ ಮನೆ ಈಚೆ ಮನೆ ಅಂತ ಹೋಗೋದು ಬಿಟ್ಟರೆ ಬೇರೆ ಏನಿಲ್ಲ. ನೋಡಿ ಡೋಲ್ ಕೊಡ್ತಾ ಇದ್ದಾನೆ. ಪಾರ್ಟಿ ಮಾಗೆ ಮಾತ್ರ ಇಲ್ಲ. ಎಂತ ಪಾರ್ಟಿ ಮಾಗೆ ಒಬ್ರಿಗಿಲ್ಲ. ಏಕಾದಶಿ ಆದರೂ ನಾನಿವತ್ತು ಹಣ್ಣೆಲ್ಲ ತಿಂದೆ, ತುಂಬ ಬಾಳೆಹಣ್ಣು ಎಲ್ಲ ತಿಂದಿದ್ದೇನೆ. ಹಲಸಿನ ಹಣ್ಣು, ಒಂದು ಜ್ಯೂಸ್ ಎಲ್ಲ ಮಾಡಿದೆ, ಈಗ ಕುಡ್ದಿದ್ದೇನೆ. ಸಂಜೆ ಆಗುವಾಗ ಆಯಿತು, ಇನ್ನೂ ಸಾಕು. ಒಂದು ಜ್ಯೂಸ್ ಕುಡಿದ್ರೆ ಸಾಕಾಗ್ತದೆ ಇಡೀ ದಿನಕ್ಕೆ. ಅರುಣ ಎಲ್ಲ ಬಂದಿದ್ರು, ಊಟ ಮಾಡಿ ಎಲ್ಲ ಹೋದ್ರು. ಇನ್ನು ಇವತ್ತಿನ ದಿನದ್ದು ಹೇಗಿತ್ತು ಅಂತ ಹೇಳೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಳ್ತೇವೆ. ಸಂಜೆ ಕೂಡ ಆಯಿತು. ನೀನು ದೇವ್ರಿಗೆ ಕೈ ಮುಗ್ದೆಲ್ಲ ಬಾ, ನಾನು ಹೋಗ್ತೇನೆ ಮಾಯಿ ಮನೆಗೆ. ಓಕೆ, ಇನ್ನು ಮಾಯಿ ಮನೆಯಲ್ಲಿ ವಿಡಿಯೋ ಮಾಡುವ. ಇನ್ನು ಮತ್ತೆ ಸಿಕ್ಕುವ. ನೋಡಿ, ನಾವು ಮಾಯಿ ಮನೆಗೆ ಸಹ ಬಂದೆವು. ಕೇಕ್ ಎಲ್ಲ ತಣ್ಣದು ರೆಡಿ ಆಗಿದೆ. ಇದನ್ನೀಗ ನಾವು ಮಾಡ್ಲಿಕ್ಕುಂಟು. ನೋಡಿ ವೀರೇನ್ ಡೋಲ್ ಕೊಡ್ತಾ ಇದ್ದಾನೆ. ನೋಡಿ ನೋಡಿ, ಬರ್ತ್ಡೇ ಲ್ಯಾಕರಿ ಗಮ್ಮತ್ತು ಗಮ್ಮತ್ತು ಗಮ್ಮತ್ತು. आता केक कट करचे कसा. राम राम. केक कट करिया. ರೆಡಿ ಮಾಡ್ತೇವೆ ಈಗ. ಕೇಕ್ ರೆಡಿ ಮಾಡ್ತೇವೆ. ಮಾಯಿಯ ಲೆಕ್ಕದಲ್ಲಿ ಮಾಯಿಯ ಬರ್ತ್ಡೇ ಲೆಕ್ಕದ ಕೇಕ್. ತುಂಬ ಐಟಮ್ ಎಲ್ಲ ಆಯಿತು. ಎಲ್ಲ ತುಂಬ ಐಟಮ್ ಎಲ್ಲ ಆಗ ಮಾಡಿ ತಿಂದು ಎಲ್ಲ ಆಯಿತು. ನೋಡಿ, ಇದನ್ನು ನಾವು ಡೆಕೋರೇಷನ್ ಮಾಡಿ ಆಮೇಲೆ ಕಟ್ ಮಾಡುವಾಗ ವಿಡಿಯೋ ಮಾಡ್ತೇವೆ. ಗೋಳಿ ಮಾಯಿಯ ಮನೆಗೆ ಬಂದು ತೊಂಡೆಕಾಯಿ ಕೊಯ್ಯುವುದು. ತೊಂಡೆಕಾಯಿ ಕೊಯ್ತಾ ಇದ್ದೇವೆ ಇದರಿಂದ. ಆಮೇಲೆ ಪಪ್ಪಾಯಿ ತೆಗೆದ್ದೆವು, ಮತ್ತೆ ಮಲ್ಲಿಗೆ ಕೊಯ್ತಾ ಇದ್ದೇವೆ. ಗೋಳಿ ಮಲ್ಲಿಗೆ ಕೊಯ್ತಾ ಇದ್ದೇವೆ. ಹಾಗೆ ಗೋಳಿ ಗುಲಾಬಿ ನೋಡಿ, ಮಲ್ಲಿಗೆ ಕೊಯ್ತಾ ಇದ್ದೇವೆ. ಗುಲಾಬಿ ಹೀಗೆ. ನಾನಿಲ್ಲಿಂದ ಬಂದು 5 ಸಳಿನ ಇದು ದಾಸವಾಳೆಲ್ಲ ಕೊಯ್ಕೊಂಡು ಹೋಗೋದು. ನನ್ನ ಅವಳೆಲ್ಲಿ ಮನೋಲಿ, ಅವಳೆಲ್ಲಿ ಇರಲ್ಲ ಮನೋಲಿ. ನನ್ನ ಪಪ್ಪಾಯಿ ತಗೊಳ್ತೇನೆ, ಅದೊಂದೇ ಅಲ್ಲ ಆಮೇಲೆ ತಗೊಳ್ಳ. ಇಲ್ಲಿ ನನಗೆ ಹೆದರಿಕೆ ಅಂತ ಗೊತ್ತುಂಟ. ಇವಳಿದು ನೆಲ ಬಸ್ಸಾಳೆ ಅಂತ ಹೇಳ್ತಾರೆ ಎಲ್ಲ ಇದು ಇದರಲ್ಲಿ. ಇದು ನೆಲ ಬಸ್ಸಾಳೆ. ಇದನ್ನು ಚೆಂದ ಆಗ್ತದೆ ಸಾಂಬಾರು ಪಲ್ಯ ಮಾಡಲಿಕ್ಕೆ. ನಾಳೆ ನಾನು ತಗೊಂಡೋಗಿ ನನಗೆ ಪಲ್ಯ ಇದ್ವಿ ತಗೊಂಡೋಗ್ಲಾ? ನೋಡಿ ತುಂಬ ಉಂಟು. ನಾಳೆ ನಾನು ಇದರ ಪಲ್ಯ ಮಾಡ್ತೇನೆ. ಎಷ್ಟು ಚೆನ್ನಾಗಾಗ್ತದೆ, ಎಷ್ಟು ಟೇಸ್ಟಿ ಆಗ್ತದೆ ಗೊತ್ತುಂಟಾ. ಇದೆಲ್ಲ ಹಣ್ಣಾಗಿ ಹೋಗಿದೆ. ಇದರಲ್ಲಿ ನೋಡಿ ತೊಂಡೆಕಾಯಿ ಹಣ್ಣಾಗಿ ಹೋಗಿದೆ. ಈ ಹಣ್ಣಾಗುವವರೆಗೆ ತೆಗಿಲಿಕ್ಕಿಲ್ವಾ ಮಾಯಿ ತೊಂಡೆಕಾಯಿ? ಇದು ನಿಜವಾಗ್ಲೂ ಚೆನ್ನಾಗಿದೆ. ನೋಡಿ, ಒಂದು ಮಳೆ ಬಂದು ಈಗೆಲ್ಲ ಚಿಗುರಿದೆ. ಈಗ ಇದನ್ನು ಕೊಯ್ದು ಈ ಥರನೇ ಕೊಯ್ದು ಸಾಂಬಾರು ಅಥವಾ ಪಲ್ಯ ಎಲ್ಲ ಮಾಡಬೇಕು. ಇಲ್ಲೆಲ್ಲ ಇದೆ ಎಂತ ಈರ್ನ ಮನೋಲಿ. ಹಾಗೆ ಮಾಯಿ ಮನೆಯ ಬೇಲಿಯಲ್ಲಿ ತೊಂಡೆಕಾಯಿ ಎಲ್ಲ ತುಂಬ ಇತ್ತು. ಹಾಗೆ ಅದನ್ನೆಲ್ಲ ಕೊಯ್ಯುವ ಅಂತೇಳಿ ಕೊಯ್ತಾ ಇದ್ದೆವು. ಹಾಗೆ ಪಪ್ಪಾಯಿ, ತೊಂಡೆಕಾಯಿ, ಹಾಗೆ ದೇವರಿಗೂ ಹೂ ಕೊಯ್ತೇನೆ ಅಂತೇಳಿ ಸ್ವಲ್ಪ ಲಾಸ್ಟ್ ಕೊಯ್ದುಕೊಂಡೆ. ಹೀಗೆ ಎಲ್ಲ ಆಗುವಾಗ ಕತ್ಲೆ ಆಗಿದ್ದೇ ಗೊತ್ತಿಲ್ಲ. ಅಂತೂ ಸಂಡೇ ಅಂತ ಹೇಳೋದು ಯಾವ ರೀತಿ ಹೋಗಿದೆ ಅಂತಲೇ ಗೊತ್ತಿಲ್ಲ. ನೋಡಿ, ಇಲ್ಲೆಲ್ಲ ಹಣ್ಣಾಗಿ ಹೋಗಿದೆ. ಬದನೆಕಾಯಿ ಕೂಡ ಫುಲ್ ಹಣ್ಣಾಗಿ ಹೋಗಿದೆ. ಬದನೆಕಾಯಿ ಹೂ ನೋಡಲಿಕ್ಕೆ ತುಂಬ ಚಂದ ನೋಡಿ. ಹಾಗೆ ಹೀಗೆ ಮಾತಾಡಿಕೊಂಡು ತೊಂಡೆಕಾಯಿ ಹೂವೆಲ್ಲ ಕೊಯ್ತಾ ಇದ್ದೆವು. ಮಕ್ಕಳಿಗೆ ಅರ್ಜೆಂಟ್ ಆಗ್ತಾ ಇದೆ. ಕೇಕ್ ಡೆಕೋರೇಟ್ ಮಾಡಿ ಮಾಯಿ ಬನ್ನಿ ಮಾಯಿ ಅಂತ ಕರಿತಾ ಇದ್ದಾರೆ. ಹಾಗೆ ನಾವು ಇಷ್ಟು ತೊಂಡೆಕಾಯಿ ಎಲ್ಲ ಕೊಯ್ದುಕೊಂಡೆವು. ಹಾಗೆ ನಾಳೆಗೆ ದೇವರಿಗೆ ಇಡಲಿಕ್ಕೆ ಅಂತೇಳಿ ಹೂವಿನ ದಾಸವಾಳದ ಮುಗ್ಗುಗಳೆಲ್ಲ ಕೊಯ್ಕೊಂಡೆವು. ಹಾಗೆ ತಲೆಗಿಡಲಿಕ್ಕೆ ಅಂತೇಳಿ ಮಲ್ಲಿಗೆ ಮುಗ್ಗು, ಗೊಬ್ಬರ ಮಲ್ಲಿಗೆ ಮುಗ್ಗು ಕೂಡ ಕೊಯ್ಕೊಂಡೆವು. ಹಾಗೆ ಅಲ್ಲಿ ಬೆಕ್ಕು ಇತ್ತು. ಬೆಕ್ಕು ನಮ್ಮ ಜೊತೆ ಏನಾರು ಕೊಯ್ಬೇಕಿದ್ರೆ ಲಾಗ ಹೊಡ್ಕೊಂಡು ಬರ್ತಾ ಇರ್ತದೆ. ಅದ್ರ ಜೊತೆನೂ ಒಂದೆರಡು ಫೋಟೋ ತಗೊಂಡೆವು. ನೋಡಿ, ನಾವು
ಮನೆಗೆ ಬಂದೆವು. ಮನೆಗೆ ಬಂದು ಈಗ ಕೇಕ್ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನು ಇನ್ನು ಡೆಕೋರೇಟ್ ಮಾಡಬೇಕು. ನೋಡಿ ಯಾವ ರೀತಿ ಡೆಕೋರೇಟ್ ಮಾಡೋದು ಅಂತೇಳಿ ಇವಾಗ ನೋಡಿ. ನಾವೇನು ಹೆಚ್ಚು ಖರ್ಚು ಮಾಡೋದಿಲ್ಲ, ಆದರೂ ಖುಷಿ ಅಂದರೆ ನೋಡುವಾಗ ಚೆನ್ನಾಗಿರಬೇಕು, ತಿನ್ನಲಿಕ್ಕೂ ಚೆನ್ನಾಗಿರ್ಬೇಕಲ್ಲ, ಹಾಗೆ ನೋಡಿ ಈ ಥರ ಡೆಕೋರೇಟ್ ಮಾಡ್ತೇವೆ. ನೋಡಿ ಕೇಕನ್ನ ಮಗಚಿ ಹಾಕ್ಬಿಟ್ಟು ನೋಡಿ ನಾನು ಆವಾಗ ಪಾತ್ರೆಗೆ ಚೆನ್ನಾಗಿ ಮೈದಾನ ಕವರ್ ಮಾಡಿ ಇಟ್ಟಿದ್ದೆಲ್ಲ, ನೋಡಿ ಆ ಕವರ್ ಈ ಥರ ಬರ್ತದೆ. ಈ ಮೈದಾ ಹಿಟ್ಟಿನ ಕವರನ್ನು ಚೆನ್ನಾಗಿ ಹರಿತವಿರುವ ಚಾಕುವಿನಿಂದ ಈ ಥರ ತೆಳ್ಳಗೆ ಕೊಯ್ದು ತೆಗೆದ್ರೆ ಆಯಿತು. ನೋಡಿ ಸ್ವಲ್ಪ ಕೂಡ ಕಪ್ಪಗಾಗಿಲ್ಲ ಕೇಕ್, ಸ್ವಲ್ಪ ಕೂಡ ಸೀದು ಹೋಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಸ್ಪಾಂಜ್ ಥರ ಬೆಂದಿದೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗಿದೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇನ್ನು ಇದನ್ನು ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಈ ಹುಡಿನೆಲ್ಲ ತೆಗೆದು ಬಿಸಾಡಿಬಿಟ್ಟು ಆಮೇಲೆ ಈ ಕೇಕನ್ನ ಚೆನ್ನಾಗಿ ಒಂದು ಚೂಪಿರುವ ಕಡ್ಡಿಯಿಂದ ಚುಚ್ಚಿ ತೂತ ಮಾಡಬೇಕು. ಎಷ್ಟು ತೂತ ಮಾಡಲಿಕ್ಕಾಗ್ತದೆ ಅಷ್ಟು ಚೆನ್ನಾಗಿ ತೂತ ಮಾಡಿಬಿಟ್ಟು ಸಕ್ಕರೆ ನೀರು, ನಾವು ಗುಲಾಬ್ ಜಾಮ್ನಲ್ಲಿ ರಸ ಉಳಿದಿರ್ತದಲ್ಲ, ಸಕ್ಕರೆ ಪಾಕ ಉಳಿದಿರ್ತದಲ್ಲ, ಆ ಪಾಕನೇ ಇದಕ್ಕೆ ಹಾಕ್ತೇವೆ, ಇಲ್ಲಾಂದ್ರೆ ಅದು ವೇಸ್ಟ್ ಆಗ್ತದಲ್ಲ, ಅದನ್ನು ನಾವು ಇದಕ್ಕೆ ಹಾಕ್ಕೊಳ್ತಾ ಇದ್ದೇವೆ. ನೋಡಿ ಚುಚ್ಚಿಬಿಟ್ಟು ಈ ಥರನೇ ಹಾಕ್ಕೊಳ್ಬೇಕು. ಪುನಃ ಚುಚ್ಚಿ ಎಷ್ಟು ಈ ಸ್ಪಾಂಜ್ನಂತಿರುವಂತಹ ಕೇಕ್ ನೀರನ್ನ ಹೀರುತ್ತೆ ಅಷ್ಟು ಈ ಸಕ್ಕರೆ ನೀರನ್ನ ನಾವು ಹಾಕ್ಕೊಳ್ಬೇಕು. ನೀವು ಬೇಕಿದ್ದರೆ ಬೇರೆ ಥರ ಜೇನ್ ಥರ ಮಾಡ್ಕೊಳ್ಬೋದು, ಅಂದರೆ ಬೇರೆ ಇದೆಯಲ್ಲ ಫ್ರೂಟ್ ಜಾಮ್ ಬರುತ್ತಲ್ಲ, ಅದನ್ನು ಕೂಡ ಈ ನೀರಿಗೆ ಸೇರಿಸ್ಕೊಳ್ಬೋದು, ಆಗ ಕೆಂಪು ಕಲರ್ ಬರುತ್ತೆ. ಈ ಥರ ಮಾಡಿಕೊಂಡು ನೋಡಿ ಅದ್ರ ಮೇಲೆ ನಾವು ಸ್ವಲ್ಪ ಐಸ್ ಕ್ರೀಮ್ನ ಹಚ್ಕೊಳ್ತಾ ಇದ್ದೇವೆ. ಚಾಕ್ಲೇಟ್ ಇದ್ದರೆ ಚಾಕ್ಲೇಟ್ ಕೂಡ ಮೆಲ್ಟ್ ಮಾಡಿ ಇದ್ರ ಮೇಲೆ ಹಾಕ್ಕೊಳ್ಬೋದು, ಆಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನೋಡಿ ಏನಾದ್ರು ಡೆಕೋರೇಷನ್ ಮಾಡಬೇಕಲ್ಲ ಅಂಥೇಳಿ ನಾವು ಈ ಬಾದಾಮಿನ ಪುಡಿ ಮಾಡಿ ಸೈಡಿಗೆ ಚೆನ್ನಾಗಿ ಹಾಕ್ಕೊಂಡಿದ್ದೇವೆ. ಹಾಗೆ ಜಲ್ಲಿ ಚಾಕ್ಲೇಟ್ ಗೊಂಬೆ ಟೈಪ್ ಇರುವಂತಹ ಜಲ್ಲಿ ಚಾಕ್ಲೇಟ್ನ ತಂದು ಅದನ್ನು ಕೂಡ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೇವೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗಿದೆ. ಕೇಕ್ ಅಂತೂ ತುಂಬ ಚೆನ್ನಾಗಾಗಿದೆ ಅಂತ ಮಕ್ಕಳೆಲ್ಲ ಹೇಳ್ತಾ ಇದ್ರು. ಈ ದಿನ ಅಂತೂ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ಮಾಯಿ ಮನೆಗೊಮ್ಮೆ ನಮ್ಮ ಮನೆಗೊಮ್ಮೆ ಬರೋದು ಹೋಗೋದು, ರೆಸಿಪಿ ಮಾಡೋದು, ಖುಷಿಯಿಂದ ಎಲ್ಲರೂ ಸೇರಿ ಬರ್ತ್ಡೇ ಪಾರ್ಟಿಯನ್ನು ಕೂಡ ಆಚರಿಸಿದ್ದೇವೆ. ಈ ಬರ್ತ್ಡೇ ಪಾರ್ಟಿಯ ಒಂದು ವಿಡಿಯೋವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೇನೆ. ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ರಾಮ್ ರಾಮ್.